ಹಾಯ್, ಹಲೋ ಸಿಸ್ಟರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ತುಂಬ ದಿನದಿಂದ ವೀಡಿಯೋ ಹಾಕೋಕ್ಕಾಗಲಿಲ್ಲ, ಬೇರೆ ಕೆಲಸ ತುಂಬ ಇತ್ತು, ಅದರಿಂದ ನಾನು ವೀಡಿಯೋ ಹಾಕೋಕ್ಕಾಗಿಲ್ಲ, ಸಾರಿ. ಇವತ್ತಿನ ದಿನ ನಾನು ಬೆಂಡೆಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಬಾಣಲಿ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಒಂದು 2 3 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಳ್ತೀನಿ. ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಒಂದು ಅರ್ಧ ಸ್ಪೂನು ಹಾಕಿ ಅದು ಸಿಡಿದ್ಮೇಲೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಕೆಂಪಾದ ತಕ್ಷಣ ನಾನು ಈರುಳ್ಳಿ 2 3 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ. ಈರುಳ್ಳಿ ಹಾಕಿ ಚೆನ್ನಾಗಿ ಅದು ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡಿದೆ. ಬೆಂಡೆಕಾಯಿ ಎಲ್ಲ ಫ್ರೈ ಆದಮೇಲೆ ಲಾಸ್ಟಲ್ಲಿ 2 ಟೊಮೊಟೊನ ಹೆಚ್ಚಿ ಹಾಕಿ ಅದರಲ್ಲೇ ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ನೀವೇನಾದರೂ ಬೆಂಡೆಕಾಯಿ ಪಲ್ಯ ಮಾಡಿದ್ರೆ ಇದೇ ರೀತಿ ಚೆನ್ನಾಗಿದೆ ಅಂತ ಮಾಡ್ತೀರಾ. ನಾನು 2 ರೀತಿ ಬೆಂಡೆಕಾಯಿ ಪಲ್ಯನ ಮಾಡ್ತೀನಿ. ಇನ್ನೊಂದು ಮೊದಲು ಬೆಂಡೆಕಾಯಿನ ಚೆನ್ನಾಗಿ ಎಣ್ಣೆ ಹಾಕಿ ಹುರಿದ್ಬಿಟ್ಟು ಮಾಡ್ತೀನಿ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಲೋಳಿ ಥರ ಅಂತ ಅಂದ್ಬಿಟ್ಟು ಒಬ್ಬೊಬ್ಬರು ಬೆಂಡೆಕಾಯಿ ಇಷ್ಟಪಡಲ್ಲ. ಈ ರೀತಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಪಲ್ಯ ದೊಡ್ಡವ್ರಿಗೆ ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು. ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಈಗ ಸ್ವಲ್ಪ ಉಪ್ಪು ಕಡಿಮೆ ಇದ್ದರೆ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಾನು ಹಸಿಮೆಣ್ಸಿನ್ಕಾಯಿ ಪುಡಿ ಹಾಕ್ಕೊಂಡಿದ್ದೀನಿ. ಇದು ಹಸಿಮೆಣ್ಸಿನ್ಕಾಯಿ ಪುಡಿ ಸ್ವಲ್ಪ ರೆಡ್ ಕಡಿಮೆ ಆಗಿದೆ ತುಂಬ ದಿನದ್ದು, ಅದರಿಂದ ಅದು ಕಲರು ಏನೋ ಬೇರೆ ಪುಡಿ ಅಂತ ಅಂದ್ಕೋಬೇಡಿ. ಇದು ಹಸಿಮೆಣ್ಸಿನ್ಕಾಯಿ ಪುಡಿ ಎಷ್ಟು ಬೇಕು ಖಾರಕ್ಕೆ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಬೆಂಡೆಕಾಯಿ ಪಲ್ಯ ಅಂದರೆ ಯಾರಿಗಿಷ್ಟ ಇಲ್ಲ, ಒಬ್ಬೊಬ್ಬರು ತುಂಬ ಇಷ್ಟಪಡ್ತಾರೆ. ಆದರೆ ಈ ರೀತಿ ಮಾಡಿ ನೋಡಿ, ಇಷ್ಟ ಇಲ್ಲ ಅಂದವ್ರು ತುಂಬ ಚೆನ್ನಾಗಿದೆ ಅಂತ ತಿಂತೀರಾ. ಒಮ್ಮೆ ಟ್ರೈ ಮಾಡಿ ಆದಮೇಲೆ ಹೇಳಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಇದಕ್ಕೆ ತೆಂಗಿನಕಾಯಿ ಹಾಕೋದನ್ನ ಮರಿಬೇಡಿ, ತುಂಬಾ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಆ ನೀರು ಅಂಶನ ಹೀರ್ಕೊಳ್ಳುತ್ತೆ. ನಿಮಗೆ ಕಾಯಿ ಇಷ್ಟ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ತೆಂಗಿನಕಾಯಿ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ಬೆಂಡೆಕಾಯಿ ಪಲ್ಯ ಮಾಡಬೇಕಾದ್ರೆ ರಾತ್ರಿಯೇ ತೊಳೆದು ಒಂದು ಬಟ್ಟೆಯಲ್ಲಿ ಸುತ್ತಿಟ್ರೆ ಅದು ಒರೆಸೋ ಹಾಗೆ ಇಲ್ಲ. ಪಲ್ಯ ಮಾಡಬೇಕಾದ್ರೆ ನೀರಂಶ ಇರಬಾರ್ದು ಸ್ವಲ್ಪನೂ, ತುಂಬಾ ಚೆನ್ನಾಗಿರುತ್ತೆ.